ಪರಮೇಶ್ವರ್ ಬೆಂಗಳೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ನನಗೇನು ಹೆಚ್ಚಿನ ಮಾಹಿತಿ ಗೊತ್ತಿಲ್ಲ ಅಂತ ಬೇರೆ ಹೇಳ್ತಾ ಇದ್ದಾರೆ. ಅಂತ ಯಾರು ಹೇಳೋದಿಲ್ಲ, ಮಾಡಬಹುದು ಅಂತ ಯಾರು ಸರ್ಟಿಫಿಕೇಟ್ ಕೊಡೋಕ್ಕಾಗುತ್ತೆ. ಬಟ್ ಅವ್ರು ಮಾಡಿದ್ದು ಅದು ಕಾನೂನು ಬಾಹಿರ ಅಥವಾ ಕಾನೂನಿನ ಚೌಕಟ್ಟಿನಲ್ಲಿದೆ, ಅದನ್ನು ಅವರು ವೆರಿಫೈ ಮಾಡ್ತಾರೆ. ಕಾನೂನು ಬಾಹಿರವಾಗಿ ಇಂಥದ್ದೆಲ್ಲ ಪಬ್ಲಿಕ್ ಸರ್ವೆಂಟ್ಸು ಮಾಡಿದ್ದಾರೆ ಅಂತಂದಾಗ ಅದಕ್ಕೇನು ಕ್ರಮ ತಗೋಬೇಕೋ ತಗೊಳ್ತಾರೆ. ಅಷ್ಟು ಬಿಟ್ಟರೆ ಬೇರೆ ಏನೂ ಹೇಳೋಕ್ಕಾಗೋದಿಲ್ಲ. ನಾವು ಯಾವ ದ್ವೇಷ ರಾಜಕಾರಣ ನಮ್ಮ ಸರ್ಕಾರ ಮಾಡೋದಿಲ್ಲ. ಇನ್ನು ಅವರು ಮಾಡ್ತಿದ್ದಾರೆ ಅಷ್ಟೇ. ನಾವು ಯಾವುದನ್ನು ಆ ರೀತಿ ಮಾಡೋದಿಲ್ಲ. ಅವ್ರು ಹೇಳಿ ಕಾನೂನು ವಿರುದ್ಧವಾಗಿ ಮಾಡಿದ್ದೀವಿ ಅಂತ ಯಾವುದಾದ್ರೂ ಹೇಳಿ. ನಾನು ಆ ರೀತಿ ದ್ವೇಷ ರಾಜಕಾರಣ ಮಾಡೋ ಅವಶ್ಯಕತೆಯೂ ನಮಗಿಲ್ಲ. ಜನ ನಮ್ಮನ್ನು ಆರಿಸಿದ್ದಾರೆ, ಸರ್ಕಾರದಲ್ಲಿ ಕೆಲಸ ಮಾಡಬೇಕು ಅಂತೇಳಿ ನಮ್ಗೆ ಅವಕಾಶ ಕೊಟ್ಟಿದ್ದಾರೆ, ಮಾಡ್ತಾ ಇದ್ದೇವೆ. ಅದು ಬಿಟ್ಟು ನಾವು ದ್ವೇಷ ರಾಜಕಾರಣ ಮಾಡೋ ಅಗತ್ಯ ನಮಗಿಲ್ವೇ ಇಲ್ಲ. ಎಲ್ಲ ನೀವೇನಾದರೂ ಡ್ರೈವಿಂಗ್ ಲೈಸೆನ್ಸ್ ಮಾಡಿಸ್ಬೇಕು ಅಂತ RTO ಕಚೇರಿಗೆ ಹೋಗಿದ್ದೀರಾ? ಹಾಗಿದ್ರೆ RTO ಕಚೇರಿ ಆವರಣದಲ್ಲಿನ ಏಜೆಂಟ್ಗಳ ಹಾವಳಿನ ಕಣ್ಣಾರೆ ಕಂಡೇ ಇರ್ತೀರಾ. ಆ ಥರ ಇದೆ ಅದು. ಇದೇ ವಿಚಾರವಾಗಿ ರಿಪಬ್ಲಿಕ್ ಕನ್ನಡ ನಗರದ RTO ಕಚೇರಿಗಳಲ್ಲಿ ಸ್ಟಿಂಗ್ ಆಪರೇಷನ್ ನಡೆಸಿತ್ತು. ಡ್ರೈವಿಂಗ್ ಲೈಸೆನ್ಸ್ ಬೇಕು ಅಂತ ಹೋದಾಗ ಹಣ ಕೊಟ್ಟರೆ ಸಾಕು, ಗಾಡಿ ಓಡ್ಸಕ್ಕೆ ಬರಲ್ಲ ಅಂದ್ರೂ ಪರವಾಗಿಲ್ಲ, ಲೈಸೆನ್ಸ್ ಸಿಗತ್ತೆ ಅನ್ನುವಂಥದ್ದು ಗೊತ್ತಾಯಿತು. ಡಬಲ್ ಆಗುತ್ತೆ. ಕಾರ್ ಲೈಸೆನ್ಸ್ ಬೇಕು ಸರ್, ಹೆವಿ ಗಾಡಿ ಓಡಿಸೋಕೆ ಲೈಸೆನ್ಸ್ ಬೇಕು, ಆದ್ರೆ ಟೆಸ್ಟ್ ಡ್ರೈವ್ ಕೊಡೋಕೆ ಗಾಡಿ ಓಡಿಸೋಕೆಲ್ಲ ಬರಲ್ಲ ಸರ್. ಲೈಸೆನ್ಸ್ ಮಾಡಿಸಿ ಕೊಡ್ತೀರಾ? 3300 ರೆಗ್ಯುಲರ್ 3300 ರೂಪಾಯಿ. ಇಲ್ಲ ನೀವು ಕೊಡಕ್ ರೆಡಿ ಇದ್ರೆ ನಾನು 1:1 ಡಬಲ್ ಆಗೇ ಆಗಲ್ಲ. ಲೈಸೆನ್ಸ್ ಬೇಕು ಅಂತ ಸಾರ್ವಜನಿಕರ ಸೋಗಿನಲ್ಲಿ ರಿಪಬ್ಲಿಕ್ ಕನ್ನಡ RTO ಕಚೇರಿಗೆ ಹೋದಾಗ ಕೇಳಿದ ಪ್ರಶ್ನೆ ಇದು. ಏಜೆಂಟ್ಗಳದ್ದೇ ಹಾವಳಿ ಹೆಚ್ಚಾಗಿರುವ RTO ಕಚೇರಿ ಆವರಣದಲ್ಲಿ ಅಧಿಕಾರಿಗಳು ಜಾಣ ಮೌನ ವಹಿಸಿರೋದು ಸ್ಪಷ್ಟವಾಗಿದೆ. ಇದೇ ಕಾರಣಕ್ಕೆ ರಿಪಬ್ಲಿಕ್ ಕನ್ನಡ ನಗರದ 4 RTO ಕಚೇರಿಗಳಿಗೆ ಭೇಟಿ ನೀಡಿತ್ತು. ನಮ್ಮ ತಂಡ ಮೊದಲು ಹೋಗಿದ್ದು ಯಶವಂತಪುರ RTO ಕಚೇರಿಗೆ. ನಮ್ಮವರೊಬ್ಬರಿಗೆ ಕಾರ್ ಓಡಿಸೋಕೆ ಸರಿಯಾಗಿ ಬರಲ್ಲ, ಆದ್ರೆ ಲೈಸೆನ್ಸ್ ಮಾಡಿಕೊಡ್ಬೇಕು. ಟೆಸ್ಟ್ ಕೊಡೋಕೆ ಆಗಲ್ಲ ಅಂದಾಗ ನೀವೇನು ತಲೆ ಕೆಡಿಸ್ಕೊಳ್ಬೇಡಿ, ಡ್ರೈವಿಂಗ್ ಟೆಸ್ಟ್ ಇರುವ ಟ್ರ್ಯಾಕ್ ಬಳಿ ನಮ್ಮ ಹುಡುಗರೇ ಇರ್ತಾರೆ. ಸ್ವಲ್ಪ ಅಮೌಂಟ್ ಜಾಸ್ತಿ ಕೊಟ್ರೆ ಸಾಕು, ಎಲ್ಲ ಅಡ್ಜಸ್ಟ್ಮೆಂಟ್ ನಡೆದು ಹೋಗುತ್ತೆ ಅಂದ್ರು. ನನ್ನ ಮೇಡಮ್ಗೆ ಒಂದು ರಿಯಲ್ ಅವ್ರಿಗೆ ಫುಲ್ ಟಚ್ ಅಪ್ ಇಲ್ಲ, ಟ್ರ್ಯಾಕಲ್ಲಿ ಬರಲ್ಲ, ಮಾಡ್ಕೊಡ್ಬೇಕು. ಅಡ್ಜಸ್ಟ್ಮೆಂಟ್ ಇದೆ, ಅಡ್ಜಸ್ಟ್ಮೆಂಟ್ ಇದೆ. ಆಗಿದೆಯಾ? ಎಲ್ಲೆಲ್ಲಿ ಇನ್ನೂ ಮಾಡಿಲ್ಲ. ಅಷ್ಟು ಎಲ್ಲೆಲ್ಲ ಆಗಲಿ ಸರ್, ಎಲ್ಲೆಲ್ಲ ಒಂದು ತಿಂಗಳಾದ್ಮೇಲೆ ಡಿ ಎಲ್. ಹೌದಾ? ಅದು ಎಷ್ಟಾಗುತ್ತೆ? 2 ವೀಲರ್ ಲೈಸೆನ್ಸ್ ಇದೆಯಾ? ಇಲ್ಲ 2 ವೀಲರ್ದು ಇದೆ. ಯಾವ ತೋರಿಸಿ? ಕಾರ್ಡ್ ಇದೆಯಾ, ಬುಕ್ ಇದೆಯಾ? ಇಲ್ಲ, ಅವ್ರನ್ನ ಕರ್ಕೊಂಬರ್ತೀನಿ ನಾನೇ. ಕರ್ಕೊಂಬನ್ನಿ. ಫಸ್ಟ್ ಎಲ್ಲೆಲ್ಲ ಆಗಬೇಕು, ಎಲ್ಲೆಲ್ಲ ಒಂದು ತಿಂಗಳಾದ್ಮೇಲೆ ಡಿ ಎಲ್. ಅಲ್ಲ ಅಡ್ಜಸ್ಟ್ಮೆಂಟ್ ಇದೆ, ಮಾಡ್ತಾರೆ. ಎಷ್ಟು ಸರ್ ಅಮೌಂಟ್ ಎಷ್ಟಾಗುತ್ತೆ? 3300 ರೆಗ್ಯುಲರು. ಹಾಂ, ಅದು ಅಡ್ಜಸ್ಟ್ಮೆಂಟ್ಗೆಲ್ಲ ಎಕ್ಸ್ಟ್ರಾ ಸಪ್ರೇಟ್ ಆಗುತ್ತೆ. ಅಲ್ಲಿ ಎಷ್ಟು ಒಂಥರ ಇದಾದ ಬಳಿಕ ಜ್ಞಾನಭಾರತಿ RTO ಕಚೇರಿಗೆ ಹೋಗಿದ್ವಿ. ಪ್ರತಿಯೊಂದು RTO ಕಚೇರಿ ಆವರಣದಲ್ಲಿ ಡ್ರೈವಿಂಗ್ ಸ್ಕೂಲ್ನವರ ಅಂಗಡಿಗಳಿವೆ. ಇಲ್ಲಿಗೆ ಹೋದಾಗ ಕಾರ್ ಓಡಿಸೋಕೆ ಬರಲ್ಲ, ಲೈಸೆನ್ಸ್ ಬೇಕು ಅಂತ ಹೇಳಿದ್ರೆ ಸ್ವಲ್ಪ ಓಡಿಸಿ ಸಾಕು, ಮಿಕ್ಕಿದ್ದು ನಾವು ನೋಡ್ಕೊಳ್ತೀವಿ ಅಂತ ಹೇಳಿ 3300 ರೂಪಾಯಿಗೆ ಲೈಸೆನ್ಸ್ ಮಾಡಿಸಿಕೊಳ್ಳಲು ಒಪ್ಪಿಕೊಂಡ್ರು. ರೈಟ್, ತಾಯಿಯನ್ನ ನೋಡೋದಕ್ಕೆ ದರ್ಶನ್ ಆಗಮಿಸ್ತಾ ಇದ್ದಾರೆ. ಅಮ್ಮ ಬಂದಿದ್ದಾರೆ ಅಂತ ಏನೋ ಒಂದು ಇರೋದ್ರಲ್ಲೇ ಒಂದು ಸಮಾಧಾನ. ಇಂಥ ಸಂಕಷ್ಟದ ಪರಿಸ್ಥಿತಿಯಲ್ಲೂ ಅಮ್ಮ ಬಂದಿದ್ದಾರಪ್ಪ, ಅಂತೂ ಬಂದ್ರಪ್ಪ ಅಂತ ನಿನ್ನೆ ಹೆಂಡತಿ ತಂದ್ಕೊಟ್ಟು ಬ್ಯಾಗಲ್ಲಿ ಒಂದನ್ನ ಖಾಲಿ ಮಾಡಿಕೊಂಡು ತಗೊಂಡು ಬರ್ತಾ ಇದ್ದಾರೆ ಅಮ್ಮನ್ನ ನೋಡೋದಕ್ಕೆ. ತಾಯಿಯನ್ನ ಭೇಟಿ ಆಗೋದಕ್ಕೆ ಸಂತೋಷವಾಗಿ ಬರ್ತಾ ಇದ್ದಾರೆ ದರ್ಶನ್ ಅವರು.
ದರ್ಶನ್ ಮೀನಾ ಅವರನ್ನ ಭೇಟಿಯಾಗೋಕೆ ಬಂದಿರ್ತಕ್ಕಂಥದ್ದು, ತಾಯಿಯನ್ನ ನೋಡೋದಕ್ಕೆ ಅಂತ ಬರ್ತಾ ಇರುವಂಥದ್ದು. ತಾಯಿ ಅವ್ರನ್ನ ಭೇಟಿ ಆಗಕ್ಕೆ ಬರ್ತಿದ್ದಾರೆ. ಅಮ್ಮನ ನೋಡಬೇಕು ಅಂತ ಬಹಳ ಕನ್ವರ್ಸಿದ್ರು, ಆದರೆ ಅಮ್ಮ ಬಂದಿರಲಿಲ್ಲ ನಿನ್ನೆ, ಇವತ್ತು ಬಂದಿದ್ದಾರೆ ಅಂತ. ಇದು ನೇರ ಪ್ರಸಾರದ ದೃಶ್ಯ. ಈಗ ದರ್ಶನ್ ಬರ್ತಾ ಇರುವಂಥದ್ದು, ತಾಯಿಯನ್ನು ನೋಡೋದಕ್ಕೆ ಅಂತ ಬರ್ತಾ ಇದ್ದಾರೆ. ರೈಟ್, ತಾಯಿಯನ್ನು ಭೇಟಿ ಆಗೋಕ್ಕೆ ಅಂತ ಬರ್ತಾ ಇದ್ದಾರೆ. ಇಷ್ಟು ದಿನ ಕನ್ವರ್ಸಿದ್ರು, ಅಲ್ಟಿಮೇಟ್ಲಿ ಎಲ್ಲರಿಗಿಂತ ಹೆಚ್ಚು ತಾಯಿ ಅನ್ನೋದು ಅರ್ಥ ಆಗಿದೆಯಾ ಗೊತ್ತಿಲ್ಲ. ಒಟ್ಟಲ್ಲಿ ತಾಯಿಯನ್ನು ನೋಡಬೇಕು ಅನ್ನೋಂಥದ್ದು ಸಾಕಷ್ಟು ಕನವರಿಕೆ ಇತ್ತು. ತಾಯಿಯನ್ನು ನೋಡಬೇಕು ಅಂತ ದರ್ಶನ್ ಅವ್ರಿಗೆ ಸಾಕಷ್ಟು ಕನ್ವರ್ಸಿದ್ರು. ಈಗ ಮೀನಾ ತೂಗುದೀಪ್ ಆಗಮಿಸಿದ್ದಾರೆ, ಅವರನ್ನ ಭೇಟಿ ಮಾಡೋಕ್ಕೆ ದರ್ಶನ್ ಬರ್ತಾ ಇದ್ದಾರೆ. ಮುಖದಲ್ಲಿ ಸ್ಮೈಲ್ ಇದೆ. ಈಸ್ ಲೈಕ್ ಇಷ್ಟು ದಿನ ನಾವು ಆ ಒಂದು ಸ್ಮೈಲ್ನ ನೋಡಲಿಲ್ಲ, ಇವತ್ತು ಬಂತು ನೋಡಿ. ದರ್ಶನ್ ಅವರ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಆ ರೋಷ, ಆವೇಶ, ಕಿಚ್ಚು ಏನು ಬಿರ್ರಂತ ಬರ್ತಾ ಇದ್ರು, ಇವತ್ತು ಮುಖದಲ್ಲಿ ಒಂದು ಸ್ಮೈಲ್ ಇದೆ, ಆರಾಮಾಗಿ ಬರ್ತಾ ಇದ್ದಾರೆ. ಅಮ್ಮ ಅಂದರೆ ಹಾಗೇನೆ, ತಾಯಿ ಬಂದಿದ್ದಾರೆ ಅಂತ ಬಹುಶಃ ದರ್ಶನ್ ತುಂಬ ಸಮಾಧಾನಗೊಂಡಿದ್ದಾರೆ ಅಂತ ಅನ್ನೋದು ಮೇಲ್ನೋಟಕ್ಕೆ ಕಾಣಿಸುತ್ತೆ. ಸ್ಮೈಲ್ ಮಾಡ್ತಾ ಬರ್ತಾ ಇದ್ದಾರೆ ತಾಯಿಯನ್ನು ನೋಡೋಕ್ಕೆ ಅಂತ. ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿರೋ ಹಾಗೆ ಕಾಣ್ತಾ ಇದೆ. ಅರ್ಧ ಗಂಟೆ ಟೈಮ್ ಇರುತ್ತೆ, ತಾಯಿ ಜೊತೆ ಮಾತನಾಡ್ತಾರೆ. ಭೇಟಿಗೆ ಅರ್ಧ ಗಂಟೆಗಳ ಕಾಲಾವಕಾಶ ಕೊಟ್ಟಿರ್ತಾರೆ. ಯಾವುದೇ ಖೈದಿಗಾದರೂ ಇರುವಂಥ ನಿಯಮ ದರ್ಶನ್ ಅವ್ರಿಗೂ ಕೂಡ ಅದೇ ಅಪ್ಲೈ ಆಗುತ್ತೆ. ಹೈ ಸೆಕ್ಯೂರಿಟಿ ಸೆಲ್ನಿಂದ ಅವ್ರನ್ನ ಕರ್ಕೊಂಡು ಬರ್ತಾ ಇದ್ದಾರೆ. ಮೀನಾ ತೂಗುದೀಪ್ ಅವ್ರ ಜೊತೆ ಅರ್ಧ ಗಂಟೆ ಮಾತನಾಡ್ತಾರೆ. ಏನೆಲ್ಲ ಮಾತನಾಡಬಹುದು, ಕಷ್ಟ ಸುಖ ಮಾತನಾಡ್ಕೋತಾರೆ. ಯೂಶ್ವಲಿ ತಾಯಿ ಅಂತಂದರೆ ಭಾವನೆಗಳನ್ನು ಹಂಚ್ಕೋತಾರೆ. ಮುಂದಿನ ಕಾನೂನು ಹೋರಾಟ ಏನಿರುತ್ತೆ ಅದನ್ನು ಸ್ವಲ್ಪ ಹೇಳ್ತಾರೆ, ಸಮಾಧಾನ ಮಾಡ್ತಾರೆ ಅಂತ ಅನಿಸುತ್ತೆ. ಏನಾಗಲ್ಲ, ಸುಮ್ಮನಿರು, ಎಲ್ಲ ಸರಿ ಹೋಗುತ್ತೆ, ದೇವರಿದ್ದಾನೆ ಅಂತ ಮೀನಾ ತೂಗುದೀಪ ಹೇಳ್ತಾರೆ ಅಂತ ಅನಿಸುತ್ತೆ. ಯಾಕಂತಂದ್ರೆ ಆಕೆ ಪಾಪ ಸಾವಿರಾರು ಕಷ್ಟ ಸುಖ ಕಂಡಿರ್ತಕ್ಕಂಥ ಮಹಿಳೆ, ಬಹಳ ಗಟ್ಟಿ ಮಹಿಳೆ, ಬಹಳ ಕಷ್ಟಪಟ್ಟು ಜೀವನನ ಕಟ್ಟಿದವರು, ದರ್ಶನ್ ಅವರ ಸಿನಿ ಬದುಕನ್ನು ರೂಪಿಸಿದವರು. ಎಷ್ಟೇ ಆಗಲಿ ತಾಯಿ ಅವ್ರು ನೋಡಿದಾಗ ಖಂಡಿತವಾಗ್ಲೂ ದರ್ಶನ್ ಅವ್ರಿಗೆ ಬಹಳ ಸಮಾಧಾನ ಆಗತ್ತೆ ಅಂತ ಅನಿಸುತ್ತೆ. ಅಂತಃಕರಣ ಮಿಡಿಯುತ್ತೆ, ಅದರಲ್ಲಿ ಅನುಮಾನನೇ ಬೇಡ. ಸ್ಮೈಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಮ್ಮನ್ನ ಭೇಟಿ ಮಾಡೋಕ್ಕೆ. ಅಮ್ಮ ಬಂದುಬಿಟ್ಟಿದ್ದಾರೆ ಅಂತ ಖುಷಿಯಾಗಿ ಸ್ಮೈಲ್ ಮಾಡ್ಕೊಂಡು ಬರ್ತಾ ಇದ್ದಾರೆ ದರ್ಶನ್. ಅಮ್ಮ ಮಗನ ಭೇಟಿ ಆಗ್ತಾ ಇದೆ, ಇನ್ನೇನು ಮಾತುಕತೆಗೆ ಕೂತ್ಕೋತಾರೆ. ಅರ್ಧ ಗಂಟೆ ಟೈಮ್ ಇರುತ್ತೆ. ತಾಯಿಯನ್ನು ನೋಡ್ತಾ ಇದ್ದ ಹಾಗೆ ಭಾವುಕರಾದರು ಅಂತ ಹೇಳಲಾಗ್ತಾ ಇದೆ. ಯಾರಿಗೆ ಆದರೂ ಬಹಳ ಸಹಜವಾದಂಥ ಒಂದು ಘಟನೆ ಅದು. ಜೊತೆಗೆ ದರ್ಶನ್ ಅಕ್ಕ ಭಾವ ಕೂಡ ಬಂದಿದ್ದಾರೆ. ಅವ್ರಿಗೆ ಆಪ್ತರಾಗಿರ್ತಕ್ಕಂಥ ಅಕ್ಕ ಭಾವ, ಅವ್ರ ಮಕ್ಕಳು ಕೂಡ ಬಂದಿದ್ದಾರೆ. ಸೊ ಎಲ್ಲರನ್ನ ಭೇಟಿ ಮಾಡ್ತಾ ಇದ್ದಾರೆ ದರ್ಶನ್. ಏನೇನಾಗ್ತಾ ಇದೆ ತಿಳ್ಕೊಂಡು ನಾ ಪ್ರತಿನಿಧಿ ರೇಣುಕಾರಾಧ್ಯ ಕನೆಕ್ಟ್ ಆಗಿದ್ದಾರೆ. ರೇಣುಕಾರಾಧ್ಯ, ದರ್ಶನ್ ಫಸ್ಟ್ ಟೈಮ್ ಜೈಲಿಗೆ ಬಂದಾಗಿಂದ ಫಸ್ಟ್ ಟೈಮ್ ಇವತ್ತು ಅವ್ರ ಮುಖದಲ್ಲಿ ಒಂದು ಸ್ಮೈಲ್ ಬಂತು. ಇರೋದ್ರಲ್ಲಿ ಸ್ವಲ್ಪ ರಿಲ್ಯಾಕ್ಸ್ ಆಗಿದ್ದಂಥ ದೃಶ್ಯಗಳನ್ನ ನೋಡಿದ್ವಿ. ಏನೆಲ್ಲ ಅಪ್ಡೇಟ್ ಇದೆ? ಶ್ರೀಲಕ್ಷ್ಮಿ, ದರ್ಶನ್ ಸಂದರ್ಶಕರ ಕೊಠಡಿಗೆ ಒಳಗೆ ಹೋಗುವಾಗ ಅವರ ಮುಖದಲ್ಲಿ ನಗು ಬಂತು. ಅಂದರೆ ಅವರು ಎಷ್ಟು ಅಂದರೆ ತಾಯಿಗಾಗಿ ಹಂಬಲಿಸ್ತಿದ್ರು ಅನ್ನೋದು ಆ ನಗುವಿನಲ್ಲಿ ನಮಗೆ ಕಾಣಿಸ್ತಾ ಇತ್ತು. ಇದೀಗ ದರ್ಶನ್ ಅವರನ್ನ ಮತ್ತು ಅವರ ತಾಯಿಯವರನ್ನ ಸಂದರ್ಶಕರ ಕೊಠಡಿಯಲ್ಲಿ ಮೀಟ್ ಮಾಡೋದಕ್ಕೆ ಬಿಟ್ಟಿರ್ತಕ್ಕಂಥದ್ದು. ಅಂದರೆ ನಮಗೆ ಈಗ ಇನ್ಸೈಡ್ನಿಂದ ಸಿಕ್ಕಿರ್ತಕ್ಕಂಥ ಮಾಹಿತಿ ಏನಂದರೆ, ದರ್ಶನ್ ಒಳಗೆ ಹೋಗ್ತಿದ್ದಂತೆ ಅವರ ತಾಯಿ ಮೀನಾ ಅವರು ದರ್ಶನ್ ಅವರನ್ನ ಬಿಗಿದಪ್ಪಿ ಕಣ್ತುಂಬ ನೀರು ತಂದು ಅಳ್ತಾ ಇದ್ರು ಅನ್ನುವ ಮಾಹಿತಿ ಸಿಗ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ದರ್ಶನ್ ಕೂಡ ಅವರ ತಾಯಿಯನ್ನು ನೋಡ್ತಿದ್ದಂತೆ ಅಳೋದಕ್ಕೆ ಶುರು ಮಾಡಿದ್ದಾರೆ. ಜೊತೆಗೆ ಅವರ ಸಹೋದರಿ ದಿವ್ಯಾ ಅವರು ಕೂಡ ಅಳ್ತಾ ಇದ್ರು ಅನ್ನುವ ಮಾಹಿತಿ ನಮಗೆ ಸಿಗ್ತಾ ಇರ್ತಕ್ಕಂಥದ್ದು. ಇನ್ನೊಂದು ಕಡೆಗೆ ಮೀನಾ ಅವರು ದರ್ಶನ್ ಅವರ ಕೆನ್ನೆ ಹಾಗೂ ಭುಜವನ್ನು ಸವರೋದ್ರ ಮೂಲಕ ಮತ್ತು ತಲೆಯನ್ನು ಕೂಡ ಸವರೋದ್ರ ಮೂಲಕ ದರ್ಶನ್ ಅವರನ್ನ ಒಂದು ರೀತಿಯಾಗಿ ಎಷ್ಟು ಸೊರಗಿದ್ದೀಯಾ ಅನ್ನುವ ರೀತಿಯಾಗಿ ಕೇಳ್ತಾ ಇದ್ರು ಅನ್ನುವ ಮಾಹಿತಿ ಕೂಡ ಸಿಕ್ಕಿರ್ತಕ್ಕಂಥದ್ದು. ಇದೀಗ ದರ್ಶನ್ ಅವರು ಅವರ ತಾಯಿಯನ್ನು ಚೇರ್ ಮೇಲೆ ಕೂರಿಸಿ
ಮಾತನಾಡ್ತಿದ್ದಾರೆ. ಜೊತೆಗೆ ಅವರ ಭಾವ ಅವರು ಕೂಡ ಬಂದಿದ್ದಾರೆ, ಅಂದರೆ ದರ್ಶನ್ ಅವರ ಸಹೋದರಿ, ಅವರ ಪತಿಯ ಜೊತೆಗೆ ಅವರ ಮಕ್ಕಳು ಕೂಡ ಬಂದಿದ್ದಾರೆ. ಅವರನ್ನು ಕೂಡ ಮಾತನಾಡಿಸ್ತಾ ಇರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಕಳೆದ 1 ತಿಂಗಳಿಂದ ಮೀನಾ ಅವರು ದರ್ಶನ್ ಅವರನ್ನ ನೋಡಿರಲಿಲ್ಲ. ಕೊನೆ ಬಾರಿ ಬೆಂಗಳೂರಿನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿದ್ದಾಗ ದರ್ಶನ್ ಅವರನ್ನ ಮೀನಾ ಅವರು ಭೇಟಿ ಮಾಡಿದ್ರು. ಆ ಬಳಿಕ ಇಲ್ಲಿವರೆಗೂ ಬಂದಿರಲಿಲ್ಲ. ಹೀಗಾಗಿ ದರ್ಶನ್ ಅವರಿಗೆ ಸಾಕಷ್ಟು ನೋವಾಗಿತ್ತು. ಕರೆಯನ್ನು ಮಾಡಿದ್ರು. ಆ ಸಂದರ್ಭದಲ್ಲೂ ಕೂಡ ಮೀನಾ ಅವರು ಮಾತನಾಡಿಲ್ಲ. ಬೇರೆ ಬೇರೆ ಕಾರಣಕ್ಕಾಗಿ ಅವರ ತಾಯಿಯವರು ದರ್ಶನ್ ಅವರ ಜೊತೆ ಮಾತನಾಡೋದನ್ನ ಬಿಟ್ಟಿದ್ರು ಅಂತ ಇಲ್ಲಿ ಹೇಳಲಾಗ್ತಾ ಇರ್ತಕ್ಕಂಥ. ಅಂತಿಮವಾಗಿ ದರ್ಶನ್ ಅವರು ಕಳೆದ ಬಾರಿ ಅವರ ಪತ್ನಿ ಬಂದಾಗ ಒಂದು ಪತ್ರವನ್ನು ಕೂಡ ಕಳಿಸಿದ್ರು. ಆ ಪತ್ರ ಯಾವಾಗ ಅವರಿಗೆ ತಲುಪುತ್ತೆ, ಆ ಪತ್ರ ತಲುಪಿದ ತಕ್ಷಣವೇ ಅವರು, ಅಂದರೆ ಇವತ್ತು ಮೀನಾ ತೂಗುದೀಪ್ ಅವರ ಮಗಳ ಜೊತೆ ಬಂದು ಈಗ ದರ್ಶನ್ ಅವ್ರನ್ನ ಭೇಟಿ ಮಾಡ್ತಾ ಇರ್ತಕ್ಕಂಥದ್ದು. ಈ ಒಂದು ಕ್ಷಣವನ್ನು ಅತ್ಯಂತ ಭಾವುಕವಾಗಿ ಎರಡು ಕಡೆ, ಅಂದರೆ ದರ್ಶನ್ ಅವರು ಭಾವುಕತೆಯಿಂದ ನೋಡ್ತಾ ಇರ್ತಕ್ಕಂಥದ್ದು, ಅವರ ತಾಯಿಯವರು ಕೂಡ ನೋಡ್ತಾ ಇರ್ತಕ್ಕಂಥದ್ದು. ಒಂದು ಸ್ಪಷ್ಟ ಶ್ರೀಲಕ್ಷ್ಮಿ ಏನಂದರೆ, ದರ್ಶನ್ ಅವರು ಪದೇ ಪದೇ ಎಲ್ಲರ ಬಳಿಯೂ ಹೇಳ್ತಾ ಇದ್ದಾರೆ, ನಾನು ಈ ಒಂದು ಕೊಲೆಯನ್ನು ಮಾಡಿಲ್ಲ, ಇದು ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅನ್ನುವ ಮಾತನ್ನು ಎಲ್ಲರ ಬಳಿಯೂ ಹೇಳ್ತಿದ್ದಾರೆ. ಅದೇ ರೀತಿಯಾಗಿ ಅವರ ತಾಯಿಗೂ ಕೂಡ ಪತ್ರದಲ್ಲಿ ಉಲ್ಲೇಖ ಮಾಡಿದ್ರು ಅನ್ನುವ ಮಾಹಿತಿ ಸಿಕ್ಕಿತು. ಆ ವಿಚಾರವನ್ನು ಕೂಡ ಇಲ್ಲಿ ಸ್ಪಷ್ಟವಾಗಿ ಮಾತನಾಡ್ತಾರೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ರೇಣುಕರಾಧ್ಯ ಡೀಟೇಲ್ಸ್ಗಾಗಿ. ರೈಟ್, ತಾಯಿಯನ್ನ ನೋಡಿ ಭಾವುಕರಾದ್ರು ದರ್ಶನ್. ಹಾಗೇನೆ ಪಾಪ ದರ್ಶನ್ ಅವ್ರನ್ನ ನೋಡಿ ತಾಯಿ ಮೀನಮ್ಮ ಭಾವುಕರಾದ್ರು ಅಂತ ಹೇಳಲಾಗ್ತಾ ಇದೆ. ಎಷ್ಟೊಂದು ಸೊರ್ಗ ಹೋಗಿದ್ಯಾ ಅಂತ ಅರ್ಥದಲ್ಲಿ ಮಾತನಾಡಿದ್ರಂತೆ. ಅಂದರೆ ಅವರ ಬಾಡಿ ಲ್ಯಾಂಗ್ವೇಜ್ ಹಂಗಿತ್ತು ಅಂತ ಹೇಳಿರ್ತಕ್ಕಂಥ ಮಾಹಿತಿ ಸಿಕ್ಕಿದೆ. ಒಟ್ಟಿನಲ್ಲಿ ತಾಯಿ ಅಂದ್ರೇ ಹಾಗೆ ನೋಡಿ, ಪರಿಶುದ್ಧವಾದಂಥ ಒಂದು ಭಾವನೆ. ಅದು ಯಾರಿಗೆ ಆಗಿರಲಿ ಜಗತ್ತಿನಲ್ಲಿ, ಎಂಥ ಸನ್ನಿವೇಶದಲ್ಲೇ ಆಗಿರಲಿ, ತಾಯಿಯನ್ನು ನೋಡಿದಾಗ ಒಂದು ಒಳ್ಳೆಯ ಭಾವನೆ ಬರುತ್ತೆ ಮನಸ್ಸಿನ ಎಲ್ಲ ನೋವನ್ನು ಬಹುಶಃ ದರ್ಶನ್ ಇವತ್ತು ಅವರ ತಾಯಿ ಮುಂದೆ ತೋಡ್ಕೊಂಡಿರ್ತಾರೆ. ಅಷ್ಟೆಲ್ಲ ಸಾಕಷ್ಟು ಸಮಾಧಾನ ಪಟ್ಕೊಂಡಿರ್ತಾರೆ ಇರೋದ್ರಲ್ಲೇ. ಅವರ ಜೈಲಿನ 100 ದಿನಗಳ ಈ ಕಾಲಾವಧಿಯಲ್ಲಿ ಅವ್ರು ಇವತ್ತು ಒಂದು ಸ್ಮೈಲ್ ಕೊಟ್ಟಿದ್ದನ್ನು ನಾವು ನೋಡಿದ್ವಿ. ಅಮ್ಮ ಬಂದಿದ್ದಾರೆ ಅನ್ನೋ ಕಾರಣಕ್ಕೆ ಸ್ವಲ್ಪ ರಿಲ್ಯಾಕ್ಸ್ಡ್ ಆಗಿ ಬರ್ತಾ ಇದ್ರು. ಯಾವಾಗಲೂ ಕಳೆದ ಸಾರಿ ಅವರು ಅದು ಎಷ್ಟು ಕುದೀತಾ ಇದ್ರು ಅನ್ನೋದನ್ನು ನಾವು ನೋಡಿದ್ವಿ. ಅದು ಏನೇ ಇದ್ರೂ ಕೂಡ ತಾಯಿ ಎದುರು ಎಂಥ ಮನುಷ್ಯನೇ ಆದರೂ ಕೂಡ ಕರೆಕ್ಟ್ ತಾನೆ ಅನ್ನೋದಕ್ಕೆ ಇದು ಉದಾಹರಣೆ.